ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಇವತ್ತೊಂದು 2-3 ಬೀಟ್ರೂಟ್ ಉಳಿದಿತ್ತು, ಅದಕ್ಕೆ ಅದನ್ನು ಪಲ್ಯ ಮಾಡ್ತಾ ಇದ್ದೀನಿ. ಪಲ್ಯ ಮಾಡೋಣ ಅಂತ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಬೀಟ್ರೂಟ್ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಇವಾಗ ಮೊದಲು ಇದನ್ನು ಬೇಯಿಸ್ಕೊಳ್ತೇನೆ. ನೋಡಿ, ಬೀಟ್ರೂಟ್ ಬೇಯಿಸ್ಕೊಂಡಿದ್ದೇನೆ, ಈ ರೀತಿ ಇದೆ. ಇದು ಬೀಟ್ರೂಟ್ ಬೇಯಿಸ್ಕೊಂಡಿದ್ದ ನೀರಿದೆ ಅಲ್ಲ, ಅದನ್ನು ಕೂಡ ನಾನು ಬಿಸಾಡಲ್ಲ, ಅದರಲ್ಲಿ ಕೂಡ ಸೂಪ್ ಮಾಡ್ತೇನೆ. ಅದು ನಮ್ಗೆ ತೋರಿಸ್ತೇನೆ ಆಮೇಲೆ ಹೇಗೆ ಮಾಡೋದು ಅಂತ. ಮೊದಲು ಇದನ್ನು ಬೇಯಿಸ್ಕೊಂಡಿರೋದನ್ನು ಇವಾಗ ಒಗ್ಗರಣೆ ಮಾಡಿ ಪಲ್ಯ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ. ಇದಕ್ಕೊಂದು ಸ್ಪೂನು ಸಾಸಿವೆ ಹಾಕ್ತಾ ಇದ್ದೇನೆ, ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನು ಇದು ಉದ್ದಿನಬೇಳೆ, ಮತ್ತೊಂದು ಕೆಂಪು ಮೆಣಸಿನ್ಕಾಯಿ ಒಂದು ಹಾಕ್ತಾ ಇದ್ದೇನೆ ಕಟ್ ಮಾಡಿ, ಮತ್ತೊಂದು ಸ್ವಲ್ಪ ಇದು ಕರಿಬೇವು ಹಾಕ್ತಾ ಇದ್ದೇನೆ. ಇವಾಗ ಇದನ್ನೆಲ್ಲ ಹಾಕಿ ಒಂದು ಸಲ ಒಗ್ಗರಣೆ ಮಾಡಿಕೊಡ್ಬೇಕು. ನೋಡಿ, ಇದು ಒಗ್ಗರಣೆ ಆಗಿದೆ. ಇದು ಒಗ್ಗರಣೆ ಹಾಕ್ತಾ ಇರುವಾಗ ಈ ಬೀಟ್ರೂಟ್ ಬೇಯಿಸಿ ಇಟ್ಕೊಂಡಿದ್ದೇವಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಓಕೆ, ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ನಿಮಗೆ ಬೀಟ್ರೂಟ್ ಒಳ್ಳೇದಲ್ಲ, ತುಂಬ ಜ್ಯೂಸ್ ಎಲ್ಲ ಮಾಡಿ ಕುಡಿತಾರೆ ಕೆಲವೆಲ್ಲ ಬೀಟ್ರೂಟ್ದು, ಅಷ್ಟು ಒಳ್ಳೆಯದು. ಅದರಿಂದ ನಾನು ಜಾಸ್ತಿ ಮನೆಯಲ್ಲಿ ಬೀಟ್ರೂಟ್ ಯೂಸ್ ಮಾಡ್ತೇನೆ. ಬೀಟ್ರೂಟಲ್ಲಿ ಸುಮಾರು ಟೈಪ್ ಮಾಡ್ತೇನೆ ನಾನು. ಅದೊಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನೀವು ಸಾರೆಲ್ಲ ಮಾಡ್ತೀರಲ್ವಾ, ಆ ಟೈಮಲ್ಲೆಲ್ಲ ಇದನ್ನು ಮಾಡಬೇಕು. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾರು ಜೊತೆ. ಇದನ್ನು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೇನೆ, ಒಂದು 1/4 ಸ್ಪೂನು. ಅರಿಶಿನ ಪೌಡ್ರು ಕೂಡ ಇದು ನಮಗೆ ಉಡುಪಿಯಲ್ಲಿ ಸಿಗುತ್ತೆ, ಇದು ಪ್ಯೂರ್ ಅರಿಶಿನ ಪೌಡ್ರ್ ಇದು. ಇದನ್ನು ಕೂಡ ಚೆನ್ನಾಗಿ ಹಾಕಿದ ಮೇಲೆ ಮಿಕ್ಸ್ ಮಾಡಿ. ಇದೊಂದು ಸಲ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ವಲ್ಪ 1/4 ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ. 1/4 ಸ್ಪೂನ್ ಅಷ್ಟೇ ಖಾರಕ್ಕೆ. ಮತ್ತೊಂದು 2 ಹಸಿಮೆಣಸಿನ್ಕಾಯಿ ಹಾಕ್ತೇನೆ. ಖಾರಕ್ಕೆ ಹಾಕಿದ್ದೇನಲ್ಲ, ಅದರಿಂದ ಪೌಡ್ರ್ ಹಾಕಿದ್ದೇನಲ್ಲ, ಅದರಿಂದ ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬೇಯಬೇಕಂತೇನಿಲ್ಲ, ಆಲ್ರೆಡಿ ಬೆಂದಿರುತ್ತಲ್ಲ. ಇದ್ರ ಜೊತೆನೇ ನೀವು ಕಾಳೇನಾದ್ರೂ ಹಾಕ್ಕೊಳ್ಬೋದು. ಅವರೆಕಾಳು ಎಲ್ಲ ಬರುತ್ತಲ್ಲ, ಬಟಾಣಿ ಅಥವಾ ಅದಿದ್ರೆ ಕಾಂಬಿನೇಷನ್ ಅದು ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅದು ಕೂಡ ಕಾಳು ಕೂಡ ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ ಕಾಳಲ್ಲೆಲ್ಲ. ಹೆಸರು ಕಾಳು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇನ್ನೊಮ್ಮೆ ಅದನ್ನು ಕಾಳೆಲ್ಲ ಹಾಕಿ ಒಂದ್ಸಲ ಮಾಡಿ ತೋರಿಸ್ತೀನಿ ಬೀಟ್ರೂಟ್ ಜೊತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ಬೇಕಾದರೆ ಹಾಕ್ಕೊಳ್ಬೋದು. ಅದಕ್ಕೆ ಬೆಲ್ಲ ಏನು ಅಗತ್ಯ ಇಲ್ಲ, ಯಾಕೆಂದರೆ ಬೀಟ್ರೂಟ್ ಸಿಹಿ ಇರುತ್ತಲ್ಲ, ಅದರಿಂದ ಬೆಲ್ಲ ಏನು ಹಾಕಬೇಕು ಅಂತಿಲ್ಲ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ತುಂಬ ಈಸಿ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದು ಕೂಡ. ನಿಮಗೆ ಈ ಬಾಯೆಲ್ಲ ಕೆಟ್ಟಿರುತ್ತಲ್ಲ, ಆ ಟೈಮಲ್ಲೆಲ್ಲ ಇದು ಖಾರ ಖಾರ ಆಗಿ ಸಿಹಿ ಸಿಹಿಯಾಗಿ ಚೆನ್ನಾಗಿರುತ್ತೆ ಇದು ಬೀಟ್ರೂಟ್ ಪಲ್ಯ. ಮೊದಲೆಲ್ಲ ನನ್ನ ಮಕ್ಕಳು ತಿಂತಿರಲಿಲ್ಲ ಬೀಟ್ರೂಟ್, ಅದು ಕೂಡಲೇ ಬೇಡ, ಅದು ಸಿಹಿ ಇರುತ್ತೆ ಅಂತ. ಇವಾಗ ಈ ರೀತಿ ಮಾಡಿಕೊಟ್ರೆ ತಿಂತಾರೆ. ಅದರಿಂದ ನೀವು ಮನೆಯಲ್ಲಿ ಮಕ್ಕಳಿಗೆ ಆದಷ್ಟು ಮಾಡಿಕೊಡಿ, ಒಳ್ಳೆಯದು ತುಂಬ. ಬೀಟ್ರೂಟು ಬ್ಲಡ್ ಕಮ್ಮಿ ಇರುತ್ತಲ್ಲ, ಅಂಥವರೆಲ್ಲ ಜಾಸ್ತಿ ಯೂಸ್ ಮಾಡಬೇಕಿದು. ಅನಿಮಿಕ್ ಎಲ್ಲ ಇರ್ತಾರಲ್ಲ ಮಕ್ಕಳು, ಅಂಥವ್ರಿಗೆಲ್ಲ ಜಾಸ್ತಿ ಇದು ಮಾಡಿಕೊಟ್ರೆ ಬ್ಲಡ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಇಂಪ್ರೂವ್ ಮಾಡುತ್ತೆ. ಇದು ರೆಡಿಯಾಗಿದೆ. ಲಾಸ್ಟಲ್ಲಿ ಇದು ಆಫ್ ಮಾಡಿದ್ಮೇಲೆ ಸ್ವಲ್ಪ ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಕು, ಒಂಥರ ಟೇಸ್ಟ್ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನೀವು ಕೊಬ್ಬರಿ ತುರಿ ಹಾಕೋದ್ರಿಂದ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಕೊಬ್ಬರಿ ತುರಿ ಹಾಕಿದ ಕೂಡಲೇ. ಟೇಸ್ಟ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಕೊಬ್ಬರಿ ತುರಿ ಹಾಕೋದ್ರಿಂದ. ನೋಡಿ, ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಬೀಟ್ರೂಟ್ ಪಲ್ಯ ಅಂದರೆ ರೆಡಿಯಾಗಿದೆ ಫ್ರೆಂಡ್ಸ್. ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು. ಬೀಟ್ರೂಟು, ಕ್ಯಾರೆಟು ಇದೆಲ್ಲ ಜ್ಯೂಸ್ ಮಾಡಿ ಎಲ್ಲ ಕುಡಿತಾರೆ. ಹಾಗಿರುವಾಗ ನಾವು ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ಮಕ್ಕಳಿಗೂ ಕೂಡ ಮಾಡಿಕೊಡಿ, ಮಕ್ಕಳಿಗೂ ಕೂಡ ಒಳ್ಳೆಯದು, ಬ್ಲಡ್ಡಿಗೆಲ್ಲ ತುಂಬ ಒಳ್ಳೆಯದಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಅವಾಗ ನಾನು ಇದು ಹೊಸ ವೀಡಿಯೋ ಹಾಕಿದ್ರೆ ಅದೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.